ನಾನೇನೂ ಮಾಡಿಲ್ಲ ಅಂತ ಹೇಳ್ತಾ ಇದ್ದವರ ಬಂಡವಾಳ ಬಯಲಾಗಿದೆ. ಕೊಲೆಯಲ್ಲಿ ನನ್ನ ಪಾತ್ರವೇ ಇಲ್ಲ ಅಂತ ಹೇಳ್ತಾ ಇದ್ದ ನಟ ದರ್ಶನ್ ಅವರ ಅಸಲಿ ಮುಖ ಕೂಡ ಅನಾವರಣ ಆಗ್ತಾ ಇದೆ. ನೆತ್ತರು ಹರಿದಿದ್ದ ಜಾಗದಲ್ಲಿ ಸುಮಾರು 50 ನಿಮಿಷ ಇದ್ದಂತ ದರ್ಶನ್ 30 ನಿಮಿಷ ಕ್ರೌರ್ಯವನ್ನ ಎಸಗಿರೋದು ತನಿಖೆಯಲ್ಲಿ ಬಯಲಾಗಿದೆ. ನಾನೇನು ಮಾಡಿಲ್ಲ, ಕೊಲೆಯಲ್ಲಿ ನನ್ನ ಪಾತ್ರವೇ ಇಲ್ಲ, ಜಸ್ಟ್ ಬುದ್ಧಿವಾದ ಹೇಳಿದ್ದೆ ಅಷ್ಟೇ ಅಂತಿದ್ದ ದರ್ಶನ್ ನಿಜ ಬಣ್ಣ ಬಯಲಾಗಿದೆ. ರೇಣುಕಾಸ್ವಾಮಿ ಹತ್ಯೆಯಾದ ಸ್ಥಳದಲ್ಲಿ ಬರೋಬ್ಬರಿ 50 ನಿಮಿಷ ಇದ್ದ ದಾಸ 30 ನಿಮಿಷ ಹಲ್ಲೆ ಮಾಡಿರೋದು ತನಿಖೆಯಲ್ಲಿ ಗೊತ್ತಾಗಿದೆ. 50 ನಿಮಿಷ ಶೆಡ್ನಲ್ಲಿದ್ದ ದರ್ಶನ್, 30 ನಿಮಿಷ ನರಕ. ಬೂಟುಗಾಲಿನಿಂದ ಒದ್ದು ಚಕ್ರವರ್ತಿಯ ಕ್ರೌರ್ಯ. ಜೂನ್ 8ರಂದು ಬೆಂಗಳೂರಿನ ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾಸ್ವಾಮಿ ಭೀಕರವಾಗಿ ಕೊಲೆಯಾಗಿದ್ದ. ಅದೇ ದಿನ ಸಂಜೆ 4:30ಕ್ಕೆ ಶೆಡ್ಗೆ ವಿನಯ್ ಜೊತೆಗೆ ಎಂಟ್ರಿಯಾಗಿದ್ದ ದರ್ಶನ್ ವಾಪಸ್ ತೆರಳಿದ್ದು ಸಂಜೆ 5:20ಕ್ಕೆ. ಅಂದ್ರೆ 50 ನಿಮಿಷ ಶೆಡ್ನಲ್ಲಿದ್ರು. ಇದಕ್ಕೆ ಸಾಕ್ಷಿ ಕಲೆ ಹಾಕಿರುವ ಪೊಲೀಸರು 164 ಅಡಿ ಪ್ರತ್ಯಕ್ಷದರ್ಶಿಗಳ ಹೇಳಿಕೆ ದಾಖಲಿಸಿದ್ದಾರೆ. ಶೆಡ್ನಲ್ಲಿ 50 ನಿಮಿಷದಲ್ಲಿ ಆಗಿದ್ದೇನು ಅಂದ್ರೆ, ಶೆಡ್ನಲ್ಲಿ 50 ನಿಮಿಷ ಇದ್ದ ನಟ ದರ್ಶನ್ ರೇಣುಕಾಸ್ವಾಮಿ ಮೇಲೆ ನಿರಂತರ 30 ನಿಮಿಷ ಹಲ್ಲೆ ಮಾಡಿದ್ರು. ಸ್ವಾಮಿಯನ್ನ ನಿಂತಿದ್ದ ವಾಹನಗಳ ಮೇಲೆ ಎತ್ತಿ ಬಿಸಾಡಿದ್ದ ದಚ್ಚು ಬೂಟುಗಾಲಿನಿಂದ ಒದ್ದು ನರಕ ತೋರಿಸಿದ. ಅಷ್ಟೇ ಅಲ್ಲ, ರೇಣುಕಾಸ್ವಾಮಿ ಪವಿತ್ರ ಗೌಡಗೆ ಕಳಿಸಿದ್ದ ಮೆಸೇಜ್ಗಳನ್ನ ಆರೋಪಿ ಪವನ್ ಓದುತ್ತಿದ್ರೆ ದರ್ಶನ್ ನಿರಂತರವಾಗಿ ಹಲ್ಲೆ ಮಾಡ್ತಿದ್ರು. ಪವಿತ್ರ ಗೌಡಗೆ 200 ಮೆಸೇಜ್ ಕಳಿಸಿದ್ದ ಸ್ವಾಮಿ. ಹತ್ಯೆಯಾಗಿರುವ ರೇಣುಕಾಸ್ವಾಮಿ ಸಾಮಾನ್ಯದವನಲ್ಲ. ಫೆಬ್ರವರಿಯಿಂದಲೇ ಪವಿತ್ರ ಗೌಡಗೆ ಕಾಟ ಶುರು ಮಾಡಿದ್ದ ಸ್ವಾಮಿ ಬರೋಬ್ಬರಿ 200 ಅಶ್ಲೀಲ ಮೆಸೇಜ್ ಕಳಿಸಿರೋದು ಗೊತ್ತಾಗಿದೆ. ಇದರ ನಡುವೆ ಕೇಸ್ನ 8ನೇ ಆರೋಪಿ ಕಾರು ಚಾಲಕ ರವಿಶಂಕರ್ ಜೈಲು ಪಾಲಾಗಿದ್ರೆ ಪತ್ನಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ತುಂಬ ಸಮಸ್ಯೆ ಆಗ್ತಿದೆ ಸರ್. ದುಡಿಯೋರೇ ಅಲ್ಲಿರುವಾಗ ನಮ್ಮ ಸಮಸ್ಯೆ ಆಗುತ್ತೆ ಇಲ್ಲ ಸರ್. ನಾನು ದುಡಿಯೋದಕ್ಕೆ ಎಲ್ಲಿ ಹೋಗಲ್ಲ. ನಮ್ಮ ಚಿಕ್ಕ ಮಕ್ಕಳು, ಅತ್ತೆ ಬೇರೆ ಪೇಷಂಟ್, ಅವ್ರು ನೋಡ್ಕೊಂಡು ಮನೇಲೇ ಇರಬೇಕಾಗುತ್ತೆ ಸರ್. ಈ ನೋವಲ್ಲಿ ಇನ್ನೇನು ದುಡಿಯೋಕೆ ಹೋಗ್ತಿದೆ ಸರ್. ನಾವು ಬರೀ ನೋಡೋ ಜನಗಳೇ ಒಂಥರ ನೋಡ್ತಿದ್ದಾರೆ. ನಮ್ಮ ಮನೆಯವ್ರು ಏನೂ ತಪ್ಪು ಮಾಡಿಲ್ಲ, ಆದರೂ ನಮ್ಮನ್ನು ನೋಡೋ ವಾತಾವರಣ, ಜನಗಳು ನೋಡೋದೇ ಒಂದು ಸ್ಥಿತಿನೇ ಚೇಂಜ್ ಆಗ್ಬಿಟ್ಟಿದೆ ಸರ್. ಒಟ್ನಲ್ಲಿ ದರ್ಶನ್ ಅಂಡ್ ಪಟಾಲಂನ ಕ್ರೌರ್ಯದ ಬಗ್ಗೆ ದಿನಕ್ಕೊಂದು ಸಾಕ್ಷಿಗಳು ಸಿಕ್ತಿದ್ದು ಕಾನೂನು ಕುಣಿಕೆ ದಿನೇ ದಿನೇ ಬಿಗಿಯಾಗ್ತಿದೆ. ಮಂಗಳ ರಾಜಗೋಪಾಲ್ ಜೊತೆ ರಾಜಪ್ಪಾಜಿ ನಾಯ್ಕ್, TV9 ಬೆಂಗಳೂರು.